ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 8, 17, 26 ಯಾವುದೇ ತಿಂಗಳಾಗಿರ್ಬೋದು. ಸೊ ಈ ವಿಡಿಯೋ ಬಂದು ನಿಮ್ಗಾಗಿ. ಸೊ ನಂಬರ್ 8 ಇಸ್ ಗವರ್ನ್ ಬೈ ಪ್ಲಾನೆಟ್ ಸ್ಯಾಟ್ರಾನ್. ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಸೊ ದಿಸ್ ಇಸ್ ವೆರಿ ಪವರ್ಫುಲ್ ಡೇಟ್ ಆಫ್ ಬರ್ತ್. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಪವರ್ ಆಗಿರ್ತಾರೆ. ಪವರ್ ಅಂತ ಅಂದ್ರೆ ಇಡೀ ದೇಶನೇ ಆಳುವಂತ ಪವರ್ ಇರುತ್ತೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಡೇಟ್ ಆಫ್ ಬರ್ತ್ ಕೂಡ 8. ಅದೇ ರೀತಿ ನಮ್ಮ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೋದಿಜಿ ಅವ್ರದ್ದು ಕೂಡ 8. ಅವರು ಒಂದಲ್ಲ ಒಂದಿನ ಇಡೀ ದೇಶನೇ ಆಳ್ತಾರೆ. ಸೊ 8 ಅಂತ ಅಂದ್ರೆ ಇನ್ಫಿನಿಟಿ ನಂಬರ್ ಅಂತ. ಅದು 2 zeros ಅಲ್ಲಿ ಆಗಿದೆ. ಸೊ ಅದು ನಂಬರ್ ಸುತ್ತಾನೆ ಇರುತ್ತೆ, ಎಲ್ಲೂ ಸ್ಟಾಪ್ ಆಗಲ್ಲ. ನೀವು ಬೇರೆ ನಂಬರ್ ನೋಡಿರ್ಬೋದು, 2 ಆಗಿರ್ಬೋದು, 7 ಆಗಿರ್ಬೋದು. ದೇರ್ ಇಸ್ ಅ ಎಂಡಿಂಗ್ ಫಾರ್ ದೋಸ್ ನಂಬರ್, ಬಟ್ ಫಾರ್ 8 ದೇರ್ ಇಸ್ ನೋ ಎಂಡಿಂಗ್. ನೀವು ಬಂದು ಎಲ್ಲ ಪರ್ಸನ್ಗಿಂತ ಯೂನಿಕ್ ಆಗಿರ್ತೀರಾ, ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ, ತುಂಬಾ ಡಿಟರ್ಮಿನೇಷನ್ ಆಗಿರ್ತೀರಾ, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಮತ್ತೆ ಯಾವುದೇ ರೀತಿ ಚಾಲೆಂಜ್ ಆಗ್ಲಿ ನೀವು ಅಕ್ಸೆಪ್ಟ್ ಮಾಡ್ತೀರಾ. ನೀವು ಯಾರೇ ನಿಮ್ಗೆ ಚಾಲೆಂಜ್ ಕೊಟ್ರೇನೋ ಅದು ನೀವು ಮಾಡಿ ತೋರಿಸ್ತೀರಾ, ಅಷ್ಟು ಪವರ್ ಇದೆ ನಿಮ್ಗೆ. ಯು ಆರ್ ವೆರಿ ಪ್ಯಾಷನೇಟ್ ಪರ್ಸನ್. ಯು ಮೇಕ್ ಇಂಪಾಸಿಬಲ್ ಪಾಸಿಬಲ್. ತುಂಬಾ ಜನ ನನ್ನ ಕೈಲಿ ಮಾಡಕ್ಕಾಗಲ್ಲ ಇಂಪಾಸಿಬಲ್ ಅನ್ನೋದನ್ನ ನೀವು ತುಂಬಾ ಸಲೀಸಾಗಿ ಮಾಡ್ತೀರಾ. ದಟ್ ಈಸ್ ದಿ ಪವರ್ ಆಫ್ ಸ್ಯಾಟ್ರನ್. ನೀವು ಯಾವಾಗಲೇ ಇಲ್ಲಿ ಕಾಮ್ ಆಗಿ ಕಂಪೋಸ್ಡ್ ಆಗಿರ್ತೀರಾ. ಯು ಆರ್ ಅ ರಿಸರ್ವ್ಡ್ ಪರ್ಸನ್, ವೆಲ್ ಬ್ಯಾಲೆನ್ಸ್ಡ್ ಪರ್ಸನ್. ನಿಮ್ಮನ್ನ ರೀಡ್ ಮಾಡೋದು ತುಂಬಾ ಕಷ್ಟ. ಯು ಕೆನಾಟ್ ಬಿ ರೀಡ್ ಬೈ ಫೇಸ್. ನೀವು ಅನ್ಪ್ರಿಡಿಕ್ಟಬಲ್ ಆಗಿರ್ತೀರಾ. ನೀವು ಯಾವಾಗ ಖುಷಿಯಾಗಿರ್ತೀರಾ, ಯಾವಾಗ ಕೋಪ ಮಾಡ್ಕೊಂತೀರಾ ಅಂತ ಹೇಳಕ್ಕೆ ಆಗಲ್ಲ. ಯು ಆರ್ ರಿಯಲಿ ಅನ್ಪ್ರಿಡಿಕ್ಟಬಲ್ ಪರ್ಸನ್. ನಿಮ್ಮ ಫ್ರೆಂಡ್ ಸರ್ಕಲ್ ಬಂದು ಲಿಮಿಟೆಡ್ ಆಗಿರುತ್ತೆ. ವಿಲ್ ಬಿ ಹ್ಯಾವಿಂಗ್ ವೆರಿ ಲೆಸ್ ಫ್ರೆಂಡ್ಸ್. ನಿಮ್ಮ ಜೀವನದಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿರುತ್ತೆ. ಇಟ್ಸ್ ಬಿಕಾಸ್ ಆಫ್ ಯುವರ್ ಫ್ರೆಂಡ್ಸ್. ನೀವು ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರ್ರಿ. ಸೊ ಅವರಿಂದ ನೀವು ತುಂಬಾ ತೊಂದರೆ ಅನುಭವಿಸಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಯು ಆರ್ ರೆಸ್ಟ್ಲೆಸ್. ಯುವರ್ ಫಿನಾನ್ಷಿಯಲ್ ಸಿಚುಯೇಷನ್ ವಿಲ್ ಬಿ ಅಪ್ಸ್ ಅಂಡ್ ಡೌನ್ಸ್. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಅಡ್ವೈಸ್ ನೋಡಿ, ನೀವು ಫ್ರೆಂಡ್ಸ್ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ. ತುಂಬಾ ಜನ ಜಸ್ಟ್ ಟೈಮ್ ಪಾಸ್ ಬರ್ತಾರೆ, ಮತ್ತೆ ನಿಮ್ಮನ್ನ ಯೂಸ್ ಮಾಡ್ಕೊಬೇಕು ಅಂತ ಬರ್ತಾರೆ. ಸೊ ಅಂತವ್ರ ಹತ್ರ ನೀವು ಸಡನ್ ಆಗಿ ಓಪನ್ ಅಪ್ ಆಗ್ಬೇಡಿ, ಅಥವಾ ಇಮಿಡಿಯೇಟ್ ಆಗಿ ಓಪನ್ ಅಪ್ ಆಗ್ಬೇಡಿ. ಸ್ವಲ್ಪ ಸಮಯ ಕೊಡಿ, ನೀವು ಅರ್ಥ ಮಾಡ್ಕೊಳ್ಳಿ ವಾಟ್ ದೇ ಆರ್, ವೈ ದೇ ಹ್ಯಾವ್ ಕಮ್ ಟು ಯು ಅಂತ. ದೆನ್ ಲೇಟರ್ ಯು ಮೇಕ್ ದೆಮ್ ಆಸ್ ಯುವರ್ ಫ್ರೆಂಡ್. ನಿಮ್ ಫ್ರೆಂಡ್ಸ್ ಹೇಗಿರ್ಬೇಕು ಅಂತ ಅಂದ್ರೆ ಅವ್ರು ನಿಮ್ಮನ್ನ ಮೋಟಿವೇಟ್ ಮಾಡೋ ರೀತಿ ಇರಬೇಕು, ನಿಮ್ಮನ್ನ ಡಿಮೋಟಿವೇಟ್ ಮಾಡೋ ರೀತಿ ಅಲ್ಲ. ಸೊ ಅಂತವರಿಂದ ನೀವು ದೂರ ಇರ್ರಿ. ಸೊ ಆಗ ನೀವು ಡಿಮೋಟಿವೇಟ್ ಆಗ್ತೀರಾ, ಆಗ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ನಿಮ್ ಫ್ರೆಂಡ್ಸ್ ಹೇಗಿರ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಕರೆಕ್ಟ್ ದಾರಿಲಿ ಕರ್ಕೊಂಡು ಹೋಗೋ ರೀತಿಲಿ ಇರಬೇಕು. ಯುವರ್ ಫ್ರೆಂಡ್ ಶುಡ್ ಬಿ ಟೇಕಿಂಗ್ ಯು ಟು ದ ರೈಟ್ ಡೈರೆಕ್ಷನ್, ಗೈಡ್ ಯು ರೈಟ್ ಥಿಂಗ್ಸ್. ನೀವು ತಪ್ಪು ಮಾಡ್ತಿರುವಾಗ ಅದು ತಪ್ಪು ಅಂತ ಹೇಳುವಂತ ಫ್ರೆಂಡ್ ಬೇಕು. ನೀವು ತಪ್ಪು ಮಾಡ್ತಿರುವಾಗ ಕರೆಕ್ಟ್ ಆಗಿ ಮಾಡ್ತಿದ್ಯಾ ಅನ್ನೋ ತರ ನಿಮ್ಮನ್ನು ಮೆಚ್ಚಿಸುವಂತ ಫ್ರೆಂಡ್ಸ್ ಇರಬಾರ್ದು. ಸೊ ಅದರಿಂದ ಯು ವಿಲ್ ಸಫರ್ ಅ ಲಾಟ್. ನಿಮ್ಮ ಲೈಫ್ ಇಂದ ನೀವು ಅಡಿಕ್ಷನ್ ನ ರಿಮೂವ್ ಮಾಡಿ. ನೀವು ಯಾವ್ದಕ್ಕಾದ್ರೂ ಅಡಿಕ್ಟ್ ಆಗಿದ್ರೆ ಅದು ಕಂಟ್ರೋಲ್ ಅಲ್ಲಿ ಮಾಡಿ. ಬಿಕಾಸ್ ಆಫ್ ದಟ್ ಯು ವಿಲ್ ಸಫರ್ ಅ ಲಾಟ್. ಅವಾಯ್ಡ್ ಬ್ರೂಡಿಂಗ್ ಓವರ್ ದಿ ಫಾಸ್ಟ್. ನೀವು ನಿಮ್ಮ ಲೈಫ್ ಅಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿ ಸಫರ್ ಮಾಡಬೇಡಿ. ಪಾಸ್ಟ್ ಇಸ್ ಪಾಸ್ಟ್, ಪ್ರೆಸೆಂಟ್ ಇಸ್ ಪ್ರೆಸೆಂಟ್. ಕಳೆದೋಗಿರೋದನ್ನ ಉಟ್ಕೊಂಡು ಹೋಗ್ಬಿಡಿ. ಇಟ್ಸ್ ವೇಸ್ಟ್ ಆಫ್ ಯೋರ್ ಟೈಮ್, ಯೋರ್ ಎನರ್ಜಿ, ವೇಸ್ಟ್ ಆಫ್ ಯೋರ್ ಲೈಫ್. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಲಾಟ್. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಬ್ಲೂ ಸಫೈರ್ ಯೂಸ್ ಮಾಡಿ ಅಥವಾ ಬ್ಲಾಕ್ ಪಲ್ ಯೂಸ್ ಮಾಡಿ. ದಟ್ ವಿಲ್ ಗಿವ್ ಯು ಪಾಸಿಟಿವ್ ಎನರ್ಜಿ. ಇಟ್ ವಿಲ್ ಮೇಕ್ ಯು ಟು ಮೀಟ್ ಪಾಸಿಟಿವ್ ಪೀಪಲ್, ಪಾಸಿಟಿವ್ ಫ್ರೆಂಡ್ಸ್. ನೀವು ರಾತ್ರಿ ಹೊತ್ತು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಆಂಗ್ಸೈಟಿ ಎಲ್ಲ ರಿಮೂವ್ ಆಗುತ್ತೆ. ನೋಡಿ, ನೀವು ಶನಿವಾರದ ಹೊತ್ತು ಉಪವಾಸ ಮಾಡಿ. ಸೊ ನೀವು ಶನಿವಾರದ ಹೊತ್ತು ಉಪವಾಸ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಟು ಲಿಸನ್ ಟು ಯೋರ್ ಇನ್ನರ್ ವಾಯ್ಸ್. ನಿಮ್ಮ ಒಳಗಡೆ ಇರುವಂತ ವಾಯ್ಸ್ ನೀವು ಕೇಳಕ್ಕೆ ಈಸಿ ಆಗುತ್ತೆ. ಸೊ ಆಗ ನೀವು ರೈಟ್ ಡಿಸಿಷನ್ ತಗೊಂತೀರಾ. ಸೊ ಈಗ 17 ಬಗ್ಗೆ ಹೇಳ್ತೀನಿ ನೋಡಿ. 1 ಬಂದಿ ಸೂರ್ಯ, 7 ಬಂದ್ ಕೇತು. 1 ಬಂದಿ ಆಚೆಗಡೆ ಇರುವಂತ ಜಗತ್ತು, 7 ಬಂದಿ ನಿಮ್ಮ ಒಳಗಡೆ ಇರುವಂತ ಜಗತ್ತು. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ದುಡ್ಡು ಸಂಪಾದನೆ ಮಾಡ್ತೀರಾ. ಸೊ ಇನ್ ಕೇಸ್ ನೀವು ಇವಾಗ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಫ್ಯೂಚರ್ ಅಲ್ಲಿ ಮಾಡೇ ಮಾಡ್ತೀರಾ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ಬಿಟ್ಟು ಫ್ಯೂಚರ್ ಅಲ್ಲೂ ದುಡ್ಡು ಬರಲ್ಲ ಅಂತ ಅನ್ಕೊಂಬಿಡಿ. ಯು ವಿಲ್ ಅರ್ನ್ ಲಾಟ್ ಆಫ್ ಮನಿ ಕಂಪೇರ್ ಟು ಅದರ್ ಪೀಪಲ್. ನೀವು ನಿಮ್ಮ ಸುತ್ತ ತುಂಬಾ ಬುದ್ಧಿವಂತರು ಫ್ರೆಂಡ್ಸ್ ಗಳನ್ನ ಇಟ್ಕೊಳ್ಳಿ. ಕೀಪ್ ಇಂಟೆಲಿಜೆಂಟ್ ಫ್ರೆಂಡ್ಸ್ ಅರೌಂಡ್ ಯು. ನೀವು ಯಾವಾಗಲೂ ಕರೇಜ್ ಆಗಿರ್ತೀರಾ, ಮತ್ತೆ ಯಾವಾಗಲೂ ತುಂಬಾ ಬೋಲ್ಡ್ ಆಗಿರ್ತೀರಾ. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಅಡ್ವೈಸ್. ಸೊ ಶನಿವಾರದ ಹೊತ್ತು ನೀವು ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೆಗೆಟಿವ್ ಪೀಪಲ್ ದೂರ ಇರ್ತಾರೆ, ನೆಗೆಟಿವ್ ಫ್ರೆಂಡ್ಸ್ ಎಲ್ಲ ತುಂಬಾ ದೂರ ಉಳಿತಾರೆ. ನೀವು ಗಣೇಶನ ಪೂಜೆ ಮಾಡೋದ್ರಿಂದ ಮತ್ತೆ ಶನಿ ಮಹಾತ್ಮನ ಪೂಜೆ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಒಳ್ಳೆ ದಾರಿಲಿ ಹೋಗಕ್ಕಾಗಿರ್ಲಿ ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ ಏನು ಬರಲ್ಲ. ದಿಸ್ ಇಸ್ ವೆರಿ ಗುಡ್ ಅಡ್ವೈಸ್, ಪ್ಲೀಸ್ ಟೇಕ್ ಇಟ್. ಈಗ 26 ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳ್ತೀನಿ. 2 ಬಂದಿ ಮೂನ್, 6 ಬಂದಿ ವೀನಸ್. ಬೋತ್ ಆರ್ ಫೆಮಿನಿನ್ ಪ್ಲಾನೆಟ್. ಸೊ ಯು ಆರ್ ಅಡಿಕ್ಟೆಡ್ ಟು ಆಪೋಸಿಟ್ ಸೆಕ್ಸ್. ನೀವೇನಾದ್ರು ಹುಡುಗ ಆಗಿದ್ರೆ ಹುಡುಗಿರಿಗೆ ಅಟ್ರಾಕ್ಟ್ ಆಗ್ತೀರಾ. ಇಫ್ ಯು ಆರ್ ಅ ಗರ್ಲ್ ಯು ಆರ್ ಅಟ್ರಾಕ್ಟೆಡ್ ಟು ಬಾಯ್. ಸೊ ನೀವು ಕೇಳ್ಬೋದು ಇದೆಲ್ಲ ನಾರ್ಮಲ್ ಅಲ್ವಾ, ಎಲ್ಲರೂ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ ಆಗಿ ಆಗ್ತಾರೆ ಅಂತ. ಬಟ್ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಯು ಆರ್ ಅಡಿಕ್ಟೆಡ್ ಮೋರ್ ಕಂಪೇರ್ ಟು ಅದರ್ ಡೇಟ್ ಆಫ್ ಬರ್ತ್. ಸೊ ಬೇರೆ ಡೇಟ್ ಆಫ್ ಬರ್ತ್ ಗಿಂತ ನೀವು ತುಂಬಾ ಜಾಸ್ತಿ ಅಡಿಕ್ಟ್ ಆಗಿರ್ತೀರಾ ಆಪೋಸಿಟ್ ಸೆಕ್ಸ್ ಅಲ್ಲಿ. ಬಿಕಾಸ್ ಆಫ್ ದಿಸ್ ಇಟ್ ಲೀಡ್ಸ್ ಟು ಮಿಸ್ಫಾರ್ಚ್ಯೂನ್, ಡೌನ್ ಫಾಲ್ ಆಗುತ್ತೆ. ವಿಲ್ ಸ್ಟಾರ್ಟ್ ಡಿಪೆಂಡಿಂಗ್ ಅಪಾನ್ ದೆಮ್. ಸೊ ನೀವು ಅವ್ರು ಬಿಟ್ಟಿರಕ್ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಆಗೋಗುತ್ತೆ. ಸೊ ನೀವು ಅವ್ರು ಇಲ್ದಿರ ಲೈಫ್ ಏನ್ ನಡೆಯಲ್ಲ ಅನ್ನೋ ತರ ಆಗೋಗುತ್ತೆ. ಬಿಕಾಸ್ ಆಫ್ ದಿಸ್ ಯು ವಿಲ್ ಫೇಸ್ ಮೆನಿ ಚಾಲೆಂಜಸ್. ಇದರಿಂದ ನೀವು ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತೀರಾ ನಿಮ್ ಲೈಫ್ ಅಲ್ಲಿ. ಸೊ ಅವ್ರು ಇಲ್ದಿರ ನೀವು ಒಂದು ಕೆಲಸ ಕೂಡ ಮಾಡಕ್ಕಾಗಲ್ಲ. ಸೊ ನೀವು ಎಲ್ಲೇ ಹೋಗಕ್ಕೂ ಅವ್ರ ಜೊತೆ ಬೇಕೇ ಬೇಕು ಅಂತ ಬಯಸ್ತೀರಾ.
ಬಯಸ್ತೀರಾ, ಯಾವುದೇ ಡಿಸಿಷನ್ ತೊಗೊಳಕ್ಕೂ ಅವ್ರು ಬೇಕೇ ಬೇಕು ಅಂತ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಹೋಗ್ತೀರಾ. ಸೊ ಆಗ ನೀವು ನಿಮ್ಮ ಲೈಫ್ ಲೀಡ್ ಮಾಡ್ತೀರಲ್ಲ, ಅವರು ನಿಮ್ಮ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಬಿಕಾಸ್ ಆಫ್ ದಿಸ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಡೌನ್ ಫಾಲ್ ಇನ್ ಯುವರ್ ಲೈಫ್. ಯು ಆರ್ ಅ ಮೆಟೀರಿಯಲಿಸ್ಟಿಕ್ ಪರ್ಸನ್, ಯು ಲವ್ ಮೆಟೀರಿಯಲ್ಸ್. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಅಡ್ವೈಸ್, ನಿಮ್ಮ ಪಾರ್ಟ್ನರ್ನ ನೀವು ತುಂಬಾ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಏನಾದ್ರು 1, 3 ಅಥವಾ 6 ಏನಾದ್ರು ಆಗಿದ್ರೆ ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮತ್ತೆ ನಿಮ್ಮ ಲೈಫ್ ಅಲ್ಲಿ ಕೂಡ ಡಿಸಿಷನ್ ತೊಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಡೇಟ್ ಆಫ್ ಬರ್ತ್ ಅವರು ನಿಮ್ಮನ್ನ ಇನ್ನೊಂದು ಸ್ಟೇಜ್ ತಗೊಂಡು ಹೋಗ್ತಾರೆ. ಬಿಕಾಸ್ ಆಫ್ ದಿಸ್ ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್ ಇನ್ ಯೋರ್ ಲೈಫ್. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಯು ಆರ್ ಸ್ಟಬರ್ನ್, ಯು ಆರ್ ರಿವೆಂಜ್ ಟ್ರಿಗರ್ ಈಸಿಲಿ. ನೀವು ಬೇಗ ಬೇರೆಯವ್ರ ಮೇಲೆ ರಿವೆಂಜ್ ತಗೊಳಕ್ ಹೋಗ್ತೀರಾ. 2 ಡೇಟ್ ಆಫ್ ಬರ್ತ್ ಬಂದು ಕೋಲ್ಡ್, ಮತ್ತೆ 6 ಕೂಡ ಕೋಲ್ಡ್. ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಅವೇ. ಯು ವಿಲ್ ನಾಟ್ ಪ್ರಾಸ್ಪರ್ ಇನ್ ಯೋರ್ ಲೈಫ್ ಇಫ್ ಯು ಡೋಂಟ್ ಕಮ್ ಔಟ್ ಆಫ್ ಅಡಿಕ್ಷನ್. ಯುವರ್ ಗುಡ್ ಫಾರ್ಚೂನ್ ಸ್ಟಾರ್ಟ್ ಆಫ್ಟರ್ 40. ನೀವು 40 ವರ್ಷ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗಿರ್ಬೋದು, ಫಿನಾನ್ಷಿಯಲ್ ಗೇನ್ಸ್ ಆಗಿರ್ಬೋದು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು. ಸೊ ಅದೆಲ್ಲ ನೀವು ಆಫ್ಟರ್ 40 ಆದ್ಮೇಲೆ ನೀವು ನೋಡಕ್ಕೆ ಶುರು ಮಾಡ್ತೀರಾ. ಸೊ ಆಫ್ಟರ್ 40 ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಿಸ್ ಸಕ್ಸಸ್. ಯು ಕ್ಯಾನ್ ಸೆನ್ಸ್ ದಿ ಡಿಫರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ಆಫ್ಟರ್ ಯುವರ್ 40. ನೀವು 40 ವರ್ಷ ಆದ್ಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸೆನ್ಸ್ ಮಾಡೋ ಕೆಪಾಸಿಟಿ ಬರುತ್ತೆ. ಡೋಂಟ್ ಟೇಕ್ ಜಾಬ್ಸ್ ಫಾರ್ ವಿಚ್ ಯು ಆರ್ ನಾಟ್ ಫಿಟ್ ಫಾರ್. ಇಟ್ ವಿಲ್ ಲೀಡ್ ಟು ಸ್ಟ್ರೆಸ್. ನಿಮ್ಗೆ ಆಗದಿರೋಂಥ ಕೆಲಸ ನೀವು ಯಾವತ್ತೂ ಮಾಡಕ್ ಹೋಗ್ಬೇಡಿ. ಬಲವಂತಕ್ಕೆ ಯಾರೋ ಹೇಳ್ತಾರೆ, ಯಾರೋ ಫೋರ್ಸ್ ಮಾಡ್ತಿದ್ದಾರೆ ಅಂತ ಕೆಲಸಕ್ಕೆ ಸೇರ್ಬೇಡಿ. ಅದು ನಿಮ್ಗೆ ತುಂಬಾ ಸ್ಟ್ರೆಸ್ ತಂದು ಕೊಡುತ್ತೆ. ಆ ಸ್ಟ್ರೆಸ್ ಇಂದ ನಿಮ್ ಲೈಫ್ ಅಲ್ಲಿ ತುಂಬಾ ಹಲವಾರು ತೊಂದರೆ ಬರುತ್ತೆ. ನಿಮ್ ಸುತ್ತಮುತ್ತ ಪಾಸಿಟಿವ್ ಆಗಿರುವಂತ ಫ್ರೆಂಡ್ಸ್ ನ ನೀವು ಮಾಡ್ಕೊಳ್ಳಿ. ಅಮೆಥಿಸಿಸ್ ಸ್ಟೋನ್ ವಿಲ್ ಬೆನಿಫಿಟ್ ಯು. ಸೊ ಫ್ರೆಂಡ್ಸ್, ಇದೆಲ್ಲ ಫಾಲೋ ಮಾಡಿ. ಸೊ ಇಟ್ ವಿಲ್ ಗಿವ್ ಯು ಮೋರ್ ಸಕ್ಸಸ್, ಮೋರ್ ಫಿನಾನ್ಷಿಯಲ್ ಗೇನ್, ಮೋರ್ ವೆಲ್ತ್ ಅಂಡ್ ಆಲ್ಸೋ ಹೆಲ್ತ್. ಡೇಟ್ ಆಫ್ ಬರ್ತ್ 8 ಆಗಿರ್ಬೋದು, 17 ಆಗಿರ್ಬೋದು, ಅಥವಾ 26 ಆಗಿರ್ಬೋದು. ನಾನು ಹೇಳಿದ ಇಷ್ಟು ನೀವು ಫಾಲೋ ಮಾಡಿ. ಅಟ್ಲೀಸ್ಟ್ 1 ಮಂತ್ ನೀವು ಫಾಲೋ ಮಾಡಿ ನೋಡಿ. ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜ್ ಇನ್ ಯೋರ್ ಸೆಲ್ಫ್. ಒಂದು ತಿಂಗಳಲ್ಲೇ ನಿಮಗೆ ತುಂಬಾ ಬದಲಾವಣೆ ಶುರು ಆಗುತ್ತೆ. ಸೊ ನಿಮ್ ಡೇಟ್ ಆಫ್ ಬರ್ತ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತು ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರೆ 7 ಬಗ್ಗೆ ಹೇಳಿ, 8 ಬಗ್ಗೆ ಹೇಳಿ, 6 ಬಗ್ಗೆ ಹೇಳಿ ಅಂತ. ಒಂದೊಂದು ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ರಿಸರ್ಚ್ ಮಾಡಿ ನಿಮ್ ಮುಂದೆ ತರಬೇಕು ಅಂತ ಅಂದ್ರೆ ತುಂಬಾ ಸಮಯ ಬೇಕಾಗುತ್ತೆ, ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಹಾರ್ಡ್ ವರ್ಕ್ ವಾಟ್ ಐ ಆಮ್ ಪುಟಿಂಗ್ ಇನ್ ಟು ದಿಸ್. ನೀವು ನನ್ನ ಶ್ರಮನ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ಮರಿದಿರಾ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಕಮೆಂಟ್ ಮಾಡಿ. ನಾನು 3 ಜನನ ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡಿ ಅವ್ರ ಡೇಟ್ ಆಫ್ ಬರ್ತ್ ಬಗ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅವ್ರ ವಿಡಿಯೋ ಕೂಡ ನಾನು ಮಾಡಿ ನಿಮ್ಗೆ ಕಳಿಸ್ತೀನಿ. ಸೊ ಹಾಗಾಗಿ ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.